ಇನ್ನು ರಾಜಾಜಿನಗರದ ಕದಂಬ ಹೋಟೆಲ್ಗೂ ಕೂಡ ಗ್ಯಾಸ್ ಸಮಸ್ಯೆ ತಟ್ಟಿದೆ. 70% ಮೆನು ಕಟ್ ಡೌನ್ ಮಾಡಿದೆ ಕದಂಬ ಹೋಟೆಲ್. ಪೂರಿ, ನಾರ್ತ್ ಮೀಲ್, ಫ್ರೈಡ್ ಐಟಮ್ಗಳಿಗೆ ಹೋಟೆಲ್ ಬ್ರೇಕ್ ಹಾಕಿದೆ. ಯಾಕೆಂದರೆ ಅತಿ ಹೆಚ್ಚು ಗ್ಯಾಸ್ ಬಳಕೆಯಾಗುವಂತಹ ಫುಡ್ ಐಟಮ್ಸನ್ನು ಅವರು ಕಟ್ ಡೌನ್ ಮಾಡಿದ್ದಾರೆ. ಇನ್ನು 3 ದಿನ ಇದೇ ರೀತಿ ಮುಂದುವರೆದ್ರೆ ಹೋಟೆಲ್ ಬಂದ್ ಮಾಡಬೇಕಾಗುತ್ತೆ. ಪ್ರತಿದಿನ 17 ಗ್ಯಾಸನ್ನು ಇಲ್ಲಿ ಬಳಕೆ ಮಾಡ್ಕೊಳ್ಳಾಗ್ತಾರೆ. ಸಿಲಿಂಡರ್ಗಳನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಸದ್ಯಕ್ಕೆ 2 ರಿಂದ 3 ಸಿಲಿಂಡರ್ ಮಾತ್ರ ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ಪಾರ್ಟಿ ಹಾಲ್ ಇರೋದ್ರಿಂದ ಕಾರ್ಯಕ್ರಮಗಳು ಬುಕ್ಕಿಂಗ್ ಆಗ್ತಾ ಇರುತ್ತೆ. ಅವ್ರಿಗೆ ಏನು ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೋಟೆಲ್ ಮಾಲೀಕರು ಟೆನ್ಷನ್ ಅಲ್ಲಿದ್ದಾರೆ. ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ದೀಪಿಕಾ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಮಧ್ಯಪ್ರಕ್ಷ ಯುದ್ಧ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಬೆಂಗಳೂರಿನ ಹೋಟೆಲ್ಗಳಿಗೆ ಬಿಸಿ ತಟ್ಟಿದೆ. ಈಗಾಗಲೇ ಗ್ಯಾಸ್ ಅಭಾವದಿಂದಾಗಿ ಹೋಟೆಲ್ ಓನರ್ಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯಕ್ಕೆ ನಾವು ಕದಂಬ ಹೋಟೆಲ್ ಅಲ್ಲಿ ಇದ್ದೀವಿ. ಕದಂಬ ಹೋಟೆಲ್ ನ ಓನರ್ ಆಗಿರುವಂತಹ ರಾಘವೇಂದ್ರ ರಾವ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀವಿ. ಸರ್, ಸದ್ಯಕ್ಕೆ ನಿಮ್ಮ ಹೋಟೆಲ್ ಪರಿಸ್ಥಿತಿ ಹೇಗಿದೆ? ಪರಿಸ್ಥಿತಿ ಬಾರಿ ಕಷ್ಟ ಮೇಡಮ್. 70% ಮೆನು ಎಲ್ಲ ನಿಲ್ಸಿದೀವಿ. ಒಂಚೂರು 1-2 ಸಿಲಿಂಡರ್ ವರ್ಕೌಟ್ ಮಾಡ್ತಾ ಇದೀವಿ. ಅದು ಇವತ್ತು ಕೊಡದೆ ಇದ್ರೆ ಅದು ಇಲ್ಲ. ಬಾರಿ ಕಷ್ಟ ಆಗಿದೆ. ಮುಂದುವರ್ಸ್ಕೊಂಡು ಹೋಗಕ್ ಆಗಲ್ಲ. ಏನೋ ಕೊಟ್ರೆ ಪರವಾಗಿಲ್ಲ. ಸರ್ಕಾರಕ್ಕೂ ಮನವಿ ಮಾಡಿದೀವಿ, ಸೆಂಟ್ರಲ್ಗೂ ಮನವಿ ಮಾಡಿದೀವಿ. ನಮ್ಗೆ 30% ಕೊಡಿ ಸಾಕು ಅಂತ ಕೇಳಿದೀವಿ. 30% ಕೊಟ್ರೆ ನಾವು ಮ್ಯಾನೇಜ್ ಏನಾರು ಮಾಡ್ತೀವಿ. ಮತ್ತೆ ಸೌದೆ ಮತ್ತೆ ಎಲೆಕ್ಟ್ರಿಕಲ್ ಮಾಡಕ್ ಆಗ್ತಾ ಇಲ್ಲ. ಆ ಪ್ರಮಾಣದ ಫುಡ್ ಆಗ್ತಾ ಇಲ್ಲ. ಒಂದಿನಕ್ಕೆ ಮಾಡಬಹುದು, ದಿನ ಮಾಡಕ್ ಆಗ್ತಾ ಇಲ್ಲ. ಇದಕ್ಕೆ ನಮ್ಗೊಂದು ಸಹಕಾರ ಬೇಕು ಸರ್ಕಾರದಿಂದ. ಪ್ರತಿದಿನ ಎಷ್ಟು ಗ್ಯಾಸ್ ಪೂರೈಕೆ ಆಗ್ತಾ ಇತ್ತು ಈ ಹೋಟೆಲ್ಗೆ? ಸದ್ಯಕ್ಕೆ ಎಷ್ಟು ಕಮ್ಮಿ ಆಗಿದೆ ಅಂತ? ನಾವು ಈ ಹೋಟ್ಲಲ್ಲಿ, ಇದೊಂದು ಹೋಟ್ಲಲ್ಲಿ 17 ಸಿಲಿಂಡರ್ ತಗೋತಾ ಇದ್ದೀವಿ ಪ್ರತಿದಿನ. ಅದ್ರಲ್ಲಿ 30%ಗೆ ಬೇಡಿಕೆ ಇಟ್ಕೊಂಡಿದೀವಿ. ಅದಿಲ್ಲ ಅಂದ್ರೆ ಇಲ್ಲಿ ಏನು ಮಾಡಕ್ ಆಗಲ್ಲ. ನಮ್ ಮೇಜರ್ ಇಶ್ಯೂ ಅಂದ್ರೆ ನಮ್ ಪಾರ್ಟಿ ಹಾಲ್ ಇದೆ. ಪಾರ್ಟಿ ತಗೊಂಡ್ಬಿಟ್ಟಿದೀವಿ. ಅವ್ರಿಗೇನು ಉತ್ತರ ಕೊಡಕ್ ಆಗ್ತಾ ಇಲ್ಲ. ಸಿಲಿಂಡರ್ ಇಲ್ಲ. ಇನ್ನೇನಾರು ಮಾಡ್ಬೇಕು. ಹೋರಾಡ್ತಾ ಇದೀವಿ. 30% ಅಂದ್ರೆ ಎಷ್ಟು ಕಟ್ ಡೌನ್? ಈಗ ಸದ್ಯಕ್ಕೆ ಎಷ್ಟು ಬಳಸ್ತಿದ್ದೀರಾ 3 ದಿವಸ? ನಾವೀಗ 4-3 ಅಲ್ಲಿ ಇದೀವಿ. ಮೆನು ಇಲ್ಲ, ಎಲ್ಲ ಕಮ್ಮಿ ಮಾಡಿದೀವಿ. ಸಾಯಂಕಾಲ ಟೈಮ್ ದೋಸೆ ಇಲ್ಲ, ಚೈನೀಸ್ ಇಲ್ಲ, ಮತ್ತೆ ವಡೆ, ಬಜ್ಜಿ, ಬೋಂಡಾಗಳಿಲ್ಲ. ಲಿಮಿಟೆಡ್ ಐಟಮ್ ಇಡ್ಲಿ ಆ ತರ ಎಲ್ಲ ಕೊಡ್ತಾ ಇದೀವಿ. ಕಾಫಿ ಕೊಡ್ತಾ ಇದೀವಿ. ಯಾಕೆಂದ್ರೆ ನಮ್ ಡೈಲಿ ಬರುವಂತ ಕಸ್ಟಮರ್ ಅವ್ರನ್ನ ಬಿಡೋಂಗಿಲ್ಲ, ನಾವ್ ವ್ಯಾಪಾರ ಮಾಡದೇ ಇರೋಂಗಿಲ್ಲ. ಆ ತರ ಆಗುತ್ತೆ. ಮೆನು ಅಲ್ಲಿ ಎಷ್ಟು ಕಟ್ ಡೌನ್ ಮಾಡಿದೀರಾ ಸರ್? ಎಷ್ಟು ಮೆನುಗಳು ಇರ್ತಿತ್ತು? ಆ ಮೆನು ಅಲ್ಲಿ ಎಷ್ಟು ಮೈನಸ್ ಆಗಿದೆ ಇವಾಗ? ಈಗ ನಾವು ಡೈಲಿ ಮಾಡೋ ವ್ಯಾಪಾರದಲ್ಲಿ 70% ಮೆನು ಇಲ್ಲ. ಊಟ ಇಲ್ಲ, ಮೇಜರ್ ಆಗಿ ಪೂರಿ ಇಲ್ಲ. ಆತರ ಮೇಜರ್ ಐಟಮ್ ತೆಗ್ದ್ಬಿಟ್ಟಿದೀವಿ. ಏನು ಗ್ಯಾಸ್ ಇಂದ ಹೆಚ್ಚಿಗೆ ಇಲ್ಲ. ಪೂರಿ ಇಲ್ಲ, ಚೈನೀಸ್ ಇಲ್ಲ, ನಾರ್ತ್ ಇಂಡಿಯನ್ ಇಲ್ಲ. ಈ ತರ ಎಲ್ಲ ಕಟ್ ಅಪ್ ಮಾಡಿದೀವಿ. ಓನ್ಲಿ ಇಡ್ಲಿ, ವಡ, ಸ್ವಲ್ಪ ಚೌಚೌಬಾತ್, ರೈಸ್ ಬಾತ್ ಇಷ್ಟೇ. ಇನ್ನೊಂದ್ ಕಡೆ ಪಾರ್ಸೆಲ್ಗಳು ಕೂಡ ಕಮ್ಮಿ ಆಗಿದ್ಯಾ ಹೇಗೆ? ಜೊಮ್ಯಾಟೊ, ಸ್ವಿಗ್ಗಿ ಕಮ್ಮಿ ಆಗಿದೆ. ಪಾರ್ಸೆಲ್ ಕಮ್ಮಿ ಆಗಿದೆ. ಅವರು ಬೇಕಾದ ಫುಡ್ ಇಲ್ಲ. ಮತ್ತೆ ಇವತ್ತಿಂದ ಅವರು ನಮ್ಗೆ ಹೊಂದ್ಕೊಂಡಿದ್ದಾರೆ. ಗ್ಯಾಸ್ ಇಲ್ಲ, ಇಷ್ಟೇ ಇರೋದು, ತಗೊಳ್ಳೋಣ ಅಂತ. ನೀವೇ ನೋಡ್ತಾ ಇದೀರಾ, ಕಸ್ಟಮರ್ ಈ ತರ ತಿಂತಾರೆ. ಈಗ ದೋಸೆ ಇವಾಗ ಕೊಟ್ರೆ 1 ಗಂಟೆಗೆ ದೋಸೆ ನಿಲ್ಲಿಸ್ತೀವಿ. ಎಗೈನ್ 6 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. ಮೊದಲು 6 ರಿಂದ 6 ಆ ತರ ಇತ್ತು. ಅದೆಲ್ಲ ಇಲ್ಲ ಇವಾಗ. ಸರ್, ಇವಾಗ ಬರುವಂತ ಗ್ರಾಹಕರು ಸಹಕರಿಸ್ತಾ ಇದಾರ ಇಲ್ಲಿಗೆ? ಅವರು ಫುಲ್ ಸಹಕರಿಸ್ತಾ ಇದಾರೆ. ಅವ್ರಿಗೂ ಗೊತ್ತಾಗ್ಬಿಟ್ಟಿದೆ. ಏನು ಹೇಳ್ತಾ ಇಲ್ಲ. ಅದ್ ಕೊಡಿ ಇದ್ ಕೊಡಿ ಅಂತಾರೆ. ನಮ್ಮ ಹತ್ರ ಇರೋದು ಇದೇ ರೀ, ಇಡ್ಲಿ ವಡೆ ಅಂತೀವಿ, ತಗೋತಾರೆ. ಆದ್ರೆ ಆ ಪ್ರಮಾಣ ವ್ಯಾಪಾರ ಆಗ್ತಾ ಇಲ್ಲ. ಸರ್, ಇವಾಗ ಹೆಂಗಿದೆ ಸರ್? ಅಂದ್ರೆ ಫುಡ್ ಈ ತರ ಮಾಡ್ತಿದ್ದೀರಾ, ಎಲ್ಲ ಕಟ್ ಡೌನ್ ಮಾಡಿರೋದ್ರಿಂದ ಟೈಮಿಂಗ್ಸ್ ಅಲ್ಲಿ ವೇರಿಯೇಷನ್ಸ್ ಆಗಿದೆಯಾ ಅಥವಾ ಬೆಳಗ್ಗೆ? ಟೈಮಿಂಗ್ಸ್ ಏನ್ ವೇರಿಯೇಷನ್ ಆಗಿಲ್ಲ. ವ್ಯಾಪಾರನೇ ಕಮ್ಮಿ ಆಗ್ಬಿಟ್ಟಿದೆ. ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಇನ್ 1 and 2 days ನೀವು ಗ್ಯಾಸ್ ಕೊಡಿಸದೇ ಇದ್ರೆ ಅಥವಾ ಅವ್ರು ಕೊಡದೇ ಇದ್ರೆ ಆಟೋಮೆಟಿಕ್ ಹೋಟ್ಲು ಬಂದ್ ಆಗುತ್ತೆ. ನಾವ್ ಹೇಳೋದ್ ಬೇಡ, ಅದೇ ಬಂದ್ ಆಗುತ್ತೆ. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ಕದಂಬ ಹೋಟೆಲ್ ನ ಮಾಲೀಕರಾಗಿರುವಂತಹ ರಾಘವೇಂದ್ರ ರಾವ್ ಅವರ ಮಾತು. ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಇಲ್ಲೇ ಮೆನುವನ್ನ ಕೂಡ ಇಟ್ಟಿದ್ದಾರೆ. ಸೊ ಈ ಮೆನು ಅಂದ್ರೆ ಸುಮಾರು 70% ಮೆನು ಅನ್ನ ಕಟ್ ಮಾಡಿದ್ದಾರೆ. 30% ಮೆನುಗಳು ಮಾತ್ರ ಗ್ರಾಹಕರಿಗೆ ಸಿಗ್ತಾ ಇರುವಂತದ್ದು. ಅದರಲ್ಲೂ ನಾರ್ತ್ ಇಂಡಿಯಾ ಆಗಿರ್ಬೋದು, ನಾರ್ತ್ ಕರ್ನಾಟಕ ಆಗಿರ್ಬೋದು, ಅದರ ಜೊತೆಗೆ ಚೈನೀಸ್ ಐಟಮ್ಸ್ ಗಳಾಗಿರ್ಬೋದು, ಪೂರಿ ಅಥವಾ ಎಣ್ಣೆಯಲ್ಲಿ ಕರಿಯುವಂತಹ ಖಾದ್ಯಗಳೇನಿದೆ ಅದಕ್ಕೆಲ್ಲ ಬ್ರೇಕ್ ಹಾಕಲಾಗಿದೆ. ಇದರ ಜೊತೆಗೆ ಒಂದಿಷ್ಟು ಅಂದ್ರೆ 1-2 ದಿವಸಗಳ ಕಾಲ ಮಾತ್ರ ಒಂದು ಎಲೆಕ್ಟ್ರಿಕ್ ಆಗಿರ್ಬೋದು ಅಥವಾ ಸೌದೆ ಒಲೆಯನ್ನ ಮಾತ್ರ ಬಳಸಕ್ಕಾಗುತ್ತೆ. ಕಂಟಿನ್ಯೂ ಆಗಿ ಇದು ಪೂರೈಕೆ ಮಾಡಕ್ ಆಗಲ್ಲ ಅನ್ನುವಂತ ಮಾತನ್ನ ಕೂಡ ಓನರ್ ಹೇಳಿದ್ದಾರೆ. ನೋಡೋಣ ಮುಂದಿನ ದಿವಸಗಳಲ್ಲಿ ಗ್ಯಾಸ್ ಪೂರೈಕೆ ಆಗುತ್ತಾ ಇಲ್ವಾ ಅನ್ನುವಂತ. ಕ್ಯಾಮರಾ ಪರ್ಸನ್ ಜಯನ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.